ನಾವೆಲ್ಲರೂ ಲೈಫ್ನಲ್ಲಿ ಏನಾದರೂ ದೊಡ್ಡದಾಗಿ ಸಾಧಿಸಬೇಕು ಅಂತ ಅಂದ್ಕೊಂಡಾಗ ನಮ್ಮ ಕಣ್ಮುಂದೆ ಬರೋ ಮೊದಲನೇ ಪ್ರಾಬ್ಲಮ್ ಅಂದರೆ ಇನ್ವೆಸ್ಟ್ಮೆಂಟು. ನನ್ನ ಹತ್ರ ಬಂಡವಾಳ ಇಲ್ಲ, ಬ್ಯಾಂಕ್ ಲೋನ್ ಸಿಗ್ತಿಲ್ಲ, ಕಾಸಿಲ್ಲದೆ ನಾನು ಏನು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಬಿಡ್ತೀವಿ. ಆದರೆ ಇವತ್ತು ನಾವು ಮಾತಾಡ್ತಿರೋದು ಅಂಥದ್ದೇ ಒಬ್ಬ ವ್ಯಕ್ತಿ ಕತೆ. ಅವ್ರ ಹತ್ರ ಸ್ವಂತ ಕಂಪ್ನಿ ಕಟ್ಟೋಕ್ಕೆ ಕಾಸಿರಲಿಲ್ಲ, ಬ್ಯಾಂಕ್ಗಳು ಸಾಲ ಕೊಡಲ್ಲ ಅಂತ ಮುಖದ ಮೇಲೆ ಹೇಳಿ ಕಳಿಸ್ಬಿಟ್ರು. ಆದರೆ ಇವತ್ತು ಆ ಕಂಪ್ನಿ ಜಗತ್ತಿನ ಮೂಲೆಯಲ್ಲೂ ಹೆಸರು ಮಾಡಿದೆ. ಅದೇ ನಮ್ಮ ಹೆಮ್ಮೆಯ ಇನ್ಫೋಸಿಸ್. ಕೇವಲ 10,000 ರೂಪಾಯಿಂದ ಶುರುವಾಗಿ ಇಡೀ ಪ್ರಪಂಚನೇ ಹೆಮ್ಮೆ ಪಡುವಂತೆ ಬೆಳೆದ ಈ ಇನ್ಫೋಸಿಸ್ ಕತೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್. ಈ ಕತೆ ಶುರುವಾಗೋದು 1970ರ ದಶಕದ ಕೊನೆಯ ಭಾಗದಲ್ಲಿ. ಆ ಕಾಲದಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಕಂಪ್ಯೂಟರ್ ಅಂದರೆ ಏನಂತಲೇ ಬಹುತೇಕ ಜನರಿಗೆ ಗೊತ್ತಿರಲಿಲ್ಲ. ಕಂಪ್ಯೂಟರ್ ಅಂದರೆ ದೇಶದಲ್ಲಿ ಯಾವುದೋ ಮೂಲೆಯಲ್ಲಿರೋ ದೊಡ್ಡ ರಿಸರ್ಚ್ ಸೆಂಟರ್ಗಳಲ್ಲಿ ಮಾತ್ರ ಇರ್ತಿತ್ತು. ಸಾಮಾನ್ಯ ಜನರಿಗೆ ಅದು ಕೇವಲ ಒಂದು ಸಿನಿಮಾ ಅಥವಾ ಪೇಪರ್ನಲ್ಲಿ ನೋಡೋ ವಸ್ತು ಆಗಿತ್ತು. ಅದ್ರ ಜೊತೆಗೆ ಆ ಸಮಯದಲ್ಲಿ ಭಾರತದ ಗೌರ್ಮೆಂಟ್ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇತ್ತು. ಲೈಸೆನ್ಸ್ ರಾಜ್ ಅಂತ ಕರಿತಿದ್ರು. ಅಂದರೆ ನೀವೊಂದು ಸಣ್ಣ ಬಿಸ್ನೆಸ್ ಶುರು ಮಾಡಬೇಕು ಅಂದರೂ ಗೌರ್ಮೆಂಟಿಂದ 10,000 ಪರ್ಮಿಷನ್ ತೊಗೋಬೇಕಿತ್ತು. ಆ ಕಾಲದಲ್ಲಿ ನಾರಾಯಣ ಮೂರ್ತಿ ಅವರು ಪುಣೆಯ ಪಟ್ನಿ ಕಂಪ್ಯೂಟರ್ ಸಿಸ್ಟಮ್ ಅನ್ನೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾರಾಯಣ ಮೂರ್ತಿ ಅವ್ರಿಗೆ ಆವಾಗಲೇ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಮುಂದಿನ ದಿನಗಳಲ್ಲಿ ಪ್ರಪಂಚನ ಆಳೋದು ಕಂಪ್ಯೂಟರ್ಸ್ ಮತ್ತು ಸಾಫ್ಟ್ವೇರ್ ಮಾತ್ರ. ಅವ್ರಿಗೆ ಮನಸ್ಸಿನಲ್ಲಿ ದಿನ ಒಂದೇ ಯೋಚನೆ ಬರ್ತಿತ್ತು, ನಾವು ಯಾಕೆ ಬೇರೆಯವ್ರ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ನಾವೇ ಭಾರತದಲ್ಲಿ ಒಂದು ಸ್ವಂತ ಸಾಫ್ಟ್ವೇರ್ ಕಂಪ್ನಿ ಯಾಕೆ ಶುರು ಮಾಡಬಾರ್ದು, ವಿದೇಶದ ಕಂಪ್ನಿಗಳಿಗೆ ಭಾರತದಿಂದನೇ ಸಾಫ್ಟ್ವೇರ್ ಸೇವೆಗಳನ್ನ ಯಾಕೆ ಕೊಡಬಾರ್ದು ಅಂತ. ಈ ಯೋಚನೆನ ಅವರು ತಮ್ಮ ಜೊತೆ ಕೆಲಸ ಮಾಡ್ತಿದ್ದ 6 ಜನ ಬೆಸ್ಟ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತಾರೆ. 6 ಜನ ಯಾರ್ಯಾರು ಗೊತ್ತಾ? ನಂದನ್ ನೀಲೇಕಣಿ, ಎಸ್ ಗೋಪಾಲ್ ಕೃಷ್ಣನ್, ಕೆ ದಿನೇಶ್, ಎಸ್ ಟಿ ಶಿಬುಲಾಲ್, ಎನ್ ಎಸ್ ರಾಘವನ್ ಮತ್ತು ಅಶೋಕ್ ಅರೋರಾ. ಈ 7 ಜನ ಸೇರಿ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಚರ್ಚೆ ಮಾಡ್ತಿರ್ತಾರೆ. ಇವರೆಲ್ಲರೂ IIT ಅಂತ ದೊಡ್ಡ ಕಾಲೇಜ್ಗಳಲ್ಲಿ ಓದಿ ಬಂದವರು. ಇವ್ರ ಹತ್ರ ಟ್ಯಾಲೆಂಟ್ ಇತ್ತು, ಕೋಡಿಂಗ್ ಸ್ಕಿಲ್ಸ್ ಇತ್ತು, ಕಂಪ್ನಿ ಬೆಳೆಸೋದು ಬೇಕಾದ ಬ್ರೈನ್ ಕೂಡ ಇತ್ತು. ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿದ್ದ ಬಂಡವಾಳ ಮಾತ್ರ ಯಾರ ಹತ್ರನೂ ಇರಲಿಲ್ಲ. ಇವರೆಲ್ಲರೂ ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರಾಗಿದ್ದರಿಂದ ಯಾರ ಹತ್ರನೂ ಲಕ್ಷ ರೂಪಾಯಿ ಇರಲಿಲ್ಲ. ಆದರೂ ನಾರಾಯಣ ಮೂರ್ತಿ ಅವ್ರ ಮೇಲಿದ್ದ ನಂಬಿಕೆಗೆ ಆ 6 ಜನ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದರು. ಈಗ ಕಂಪ್ನಿ ರಿಜಿಸ್ಟರ್ ಮಾಡಬೇಕು, ಒಂದು ಆಫೀಸ್ ಜಾಗ ತೊಗೋಬೇಕು, ಸಣ್ಣ ಪುಟ್ಟ ಖರ್ಚುಗಳು ನೋಡ್ಕೊಳ್ಬೇಕು ಅಂದರೆ ಅಲ್ಪ ಸ್ವಲ್ಪ ಆದರೂ ಹಣ ಬೇಕಲ್ವಾ? ಅದಕ್ಕಾಗಿ ನಾರಾಯಣ ಮೂರ್ತಿ ಅವರು ತಡ ಮಾಡದೆ ಪುಣೆಯಲ್ಲಿದ್ದ ಒಂದೊಂದೇ ಬ್ಯಾಂಕ್ಗಳ ಬಾಗಿಲಿಗೆ ತಟ್ಟೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗಳ ಮುಂದೆ ನಿಂತು ನಾವು ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡ್ತೀವಿ, ನಮ್ಗೆ ಸಾಲ ಕೊಡಿ ಅಂತ ಕೇಳ್ತಿದ್ರು. ಆದರೆ ಆ ಕಾಲದಲ್ಲಿದ್ದ ಬ್ಯಾಂಕ್ನವರು ಸಾಲ ಕೊಡ್ತಿದ್ದು ಫ್ಯಾಕ್ಟ್ರಿ ಕಟ್ಟೋಕ್ಕೆ, ಗಾಡಿ ತಗೊಳ್ಳೋಕ್ಕೆ ಅಥವಾ ಮನೆ ಕಟ್ಸೋಕ್ಕೆ ಮಾತ್ರ. ಯಾಕಂದರೆ ಅವು ಕಣ್ಣು ಕಾಣಿಸ್ತಿದ್ವು. ಬ್ಯಾಂಕ್ ಮ್ಯಾನೇಜರ್ಗಳು ನಾರಾಯಣ ಮೂರ್ತಿ ಅವ್ರನ್ನ ನೋಡಿ, ಏನ್ರಿ ಸಾಫ್ಟ್ವೇರ್ ಅಂದರೆ ಅದು ಕಣ್ಣು ಕಾಣಿಸುತ್ತಾ, ಅದನ್ನು ನಾವು ಜಪ್ತಿ ಮಾಡೋಕ್ಕಾಗತ್ತಾ, ಗಾಳಿಲಿರೋ ವಸ್ತುಗೆಲ್ಲ ನಾವು ಸಾಲ ಕೊಡೋಕ್ಕಾಗಲ್ಲಪ್ಪ, ಹೋಗಿ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ವಾಪಸ್ ಕಳಿಸ್ತಿದ್ರು. ಎಲ್ಲ ಬ್ಯಾಂಕ್ಗಳಿಂದನೂ ರಿಜೆಕ್ಷನ್ ಸಿಕ್ಕಿದಾಗ ನಾರಾಯಣ ಮೂರ್ತಿ ಅವರು ಅಸಹಾಯಕರಾಗಿಬಿಡ್ತಾರೆ. ಕಂಪ್ನಿ ಶುರುವಾಗೋ ಮುಂಚೆನೇ ಮುಚ್ಚಿ ಹೋಗೋ ಪರಿಸ್ಥಿತಿ ಬಂತಲ್ಲ ಅಂತ. ಆ ಟೈಮ್ನಲ್ಲಿ ನಾರಾಯಣ ಮೂರ್ತಿ ಅವ್ರ ಬೆನ್ನಿಗೆ ನಿಂತಿದ್ದು ಅವರ ಧರ್ಮಪತ್ನಿ, ಇವತ್ತು ನಮಗೆಲ್ಲ ಚಿರಪರಿಚಿತರಾಗಿರುವಂಥ ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಅವರು ಆ ಸಮಯದಲ್ಲಿ ಟಾಟಾ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಅವರು ತಮ್ಮ ಡೈಲಿ ಖರ್ಚಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹಣ ಉಳಿಸಿ ನಾರಾಯಣ ಮೂರ್ತಿ ಅವ್ರಿಗೆ ತಿಳಿದಂತೆ 10,200 ರೂಪಾಯಿ ಕೂಡಿಟ್ಟಿರ್ತಾರೆ. ಅವರು ಉಳಿಸಿದ್ದಂಥ ಈ ಅಮೌಂಟ್ನಲ್ಲೇ 10,000 ರೂಪಾಯಿನ ತಗೊಬಂದು ನಾರಾಯಣ ಮೂರ್ತಿ ಅವ್ರ ಕೈಗೆ ಕೊಡ್ತಾರೆ. ಆಗ ಸುಧಾಮೂರ್ತಿ ಅವ್ರು ಹೇಳಿದ ಮಾತು ಇವತ್ತಿಗೂ ಕೂಡ ಇತಿಹಾಸ. ಇದು ನಾನು ನಮಗೋಸ್ಕರ ಕೂಡಿಟ್ಟಿದ್ದ ಸಂಪೂರ್ಣ ಉಳಿತಾಯ. ನಿನ್ನ ಕನಸು ನೆರವೇರೋದಕ್ಕೆ ಈ ಹಣ ನೆರವಾದರೆ ನನಗಷ್ಟೇ ಸಾಕು, ನೀನು ಧೈರ್ಯವಾಗಿ ಮುನ್ನುಗ್ಗು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾರೆ. ಅದೇ 10,000 ರೂಪಾಯಿ ಬಂಡವಾಳದೊಂದಿಗೆ ಜುಲೈ 2, 1981ರಲ್ಲಿ ಇನ್ಫೋಸಿಸ್ ಕನ್ಸಲ್ಟೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಅಫಿಷಿಯಲ್ ಆಗಿ ನೋಂದಣಿ ಆಗುತ್ತೆ.
ಕಂಪ್ನಿನೋ ರಿಜಿಸ್ಟರ್ ಆಯಿತು, ಆದರೆ ರಿಯಲ್ ಕಷ್ಟ ಶುರುವಾಗಿದ್ದೇ ಅಲ್ಲಿಂದ. ಇನ್ಫೋಸಿಸ್ಗೆ ಆ ಟೈಮ್ನಲ್ಲಿ ಸ್ವಂತ ಆಫೀಸ್ ರೂಮ್ ಕೂಡ ಇರಲಿಲ್ಲ. ಪುಣೆನಲ್ಲಿದ್ದ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಸಣ್ಣ ಬಾಡಿಗೆ ಮನೆಯೇ ಇನ್ಫೋಸಿಸ್ನ ಮೊದಲ ಆಫೀಸ್ ಆಗುತ್ತೆ. ಸುಧಾಮೂರ್ತಿ ಅವರೇ ಆ ಕಂಪ್ನಿಯ ಮೊದಲ ಕ್ಲರ್ಕ್, ರಿಸೆಪ್ಷನಿಸ್ಟ್ ಮತ್ತು ಅಡುಗೆಯವರಾಗಿ ಕೆಲಸ ಮಾಡ್ತಿದ್ರು. ಇನ್ನು ಕಂಪ್ನಿಗೆ ಒಂದು ಕಂಪ್ಯೂಟರ್ ತರಿಸ್ಕೊಳ್ಳೋಕ್ಕೆ ಇವ್ರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅಮೆರಿಕದಿಂದ ಒಂದು ಕಂಪ್ಯೂಟರ್ ಇಂಪೋರ್ಟ್ ಮಾಡ್ಕೊಳ್ಬೇಕಂದ್ರೆ ಸರ್ಕಾರದಿಂದ ಇಂಪೋರ್ಟ್ ಲೈಸೆನ್ಸ್ ಬೇಕಿತ್ತು. ಆ ಲೈಸೆನ್ಸ್ ಸಿಗೋಕ್ಕೆ ನಾರಾಯಣ ಮೂರ್ತಿ ಅವರು ಡೆಲ್ಲಿಯಿಂದ ಮುಂಬೈಗೆ 100 ಬಾರಿ ಅಲ್ದಾಡ್ತಾರೆ. ಪರ್ಮಿಷನ್ ಸಿಗೋದಕ್ಕೆ ಪೂರ್ತಿ 3 ವರ್ಷ ಬೇಕಾಗುತ್ತೆ. ಅಷ್ಟೇ ಯಾಕೆ, ಆ ಕಾಲದಲ್ಲಿ ಒಂದು ಹೊಸ ಫೋನ್ ಕನೆಕ್ಷನ್ ಸಿಗಬೇಕಂದ್ರೆ ಗೌರ್ಮೆಂಟ್ ಆಫೀಸ್ಗೆ ಅಲ್ದು ವರ್ಷಗಟ್ಟಲೆ ಕಾಯಬೇಕಾಗಿತ್ತು. ಅವ್ರ ಆಫೀಸ್ನಲ್ಲಿ ಸರಿಯಾಗಿ ಕೂತ್ಕೊಳ್ಳೋಕ್ಕೆ ಚೇರ್ ಇರ್ತಿರ್ಲಿಲ್ಲ, ಸರಿಯಾದ ಟೇಬಲ್ ಕೂಡ ಇರ್ತಿರ್ಲಿಲ್ಲ. ಅಮೆರಿಕದಲ್ಲಿದ್ದ ಮೊದಲ ಕ್ಲೈಂಟ್ಗೆ ಟೈಮ್ಗೆ ಸರಿಯಾಗಿ ಪ್ರಾಜೆಕ್ಟ್ ಕೊಡಿಸೋದಕ್ಕೆ ಅಂತ ಈ 7 ಜನ ರಾತ್ರಿ ಇಡೀ ನಿದ್ದೆಗೆಟ್ಟು ಒಂದೇ ಸಮನ ಕೆಲಸ ಮಾಡ್ತಿರ್ತಾರೆ. ಹೀಗೆ ಕಷ್ಟಪಟ್ಟು ಕಂಪ್ನಿ ಬೆಳೆಸ್ತಿರುವಾಗ 1989ರಲ್ಲಿ ಇನ್ಫೋಸಿಸ್ಗೆ ಒಂದು ದೊಡ್ಡ ಆಘಾತ ಎದುರಾಗುತ್ತೆ. ಕಂಪ್ನಿಯ ಮೇನ್ ಪಾರ್ಟ್ನರ್ ಆಗಿದ್ದ ಅಶೋಕ್ ಅರೋರಾ ಅವರು, ನನಗೆ ಈ ಕಂಪ್ನಿನಲ್ಲಿ ಭವಿಷ್ಯ ಕಾಣಿಸ್ತಿಲ್ಲ, ನಾನು ಹೊರಗಡೆ ಹೋಗ್ತೀನಿ ಅಂತ ಕಂಪ್ನಿ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಆ ಟೈಮ್ನಲ್ಲಿ ಇನ್ಫೋಸಿಸ್ ಪೂರ್ತಿಗೆ ಈಗ ನಷ್ಟದಲ್ಲಿರುತ್ತೆ. ಕಂಪ್ನಿನ ಮುಚ್ಚಾಕೋ ಪರಿಸ್ಥಿತಿಗೆ ಬಂದಿರುತ್ತೆ. ಆಗ ಇನ್ನುಳಿದ 5 ಜನ ಪಾರ್ಟ್ನರ್ಗಳನ್ನ ಕರೆದು ನಾರಾಯಣ ಮೂರ್ತಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಅವ್ರು ಹೇಳಿದ್ದು ಒಂದೇ ಮಾತು, ನೋಡಿ ನಮಗೆ ಕಷ್ಟ ಬಂದಿರೋದು ನಿಜ, ನಿಮ್ಗೇನಾದರೂ ಈ ಕಂಪ್ನಿ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ನೀವು ಧೈರ್ಯವಾಗಿ ಬೇರೆ ಕೆಲಸ ಸೇರಿಕೊಳ್ಬೋದು, ನಾನು ನಿಮ್ಮನ್ನು ತಡೆಯಲ್ಲ, ಆದರೆ ನಾನು ಮಾತ್ರ ಕೊನೆವರೆಗೂ ಈ ಕಂಪ್ನಿನ ಉಳಿಸೋದಕ್ಕೆ ಹೋರಾಡ್ತೀನಿ ಅಂತಾರೆ. ಮೂರ್ತಿಯವರ ಆ ಧೈರ್ಯ ಮತ್ತು ಮಾತುಗಳನ್ನ ಕೇಳಿ ಉಳಿದ 5 ಜನ ಕಣ್ಣೀರು ಹಾಕಿ ನಾವೆಲ್ಲೂ ಹೋಗಲ್ಲ, ನಿಮ್ಮ ಜೊತೆ ಇರ್ತೀವಿ ಅಂತ ನಿರ್ಧಾರ ಮಾಡ್ತಾರೆ. 1991 ಭಾರತೀಯ ಅರ್ಥವ್ಯವಸ್ಥೆಯಲ್ಲೇ ಒಂದು ದೊಡ್ಡ ಗೇಮ್ ಚೇಂಜರ್ ಆಯಿತು. ಅವತ್ತಿನ ಪ್ರಧಾನಿಯಾಗಿದ್ದಂಥ ನರಸಿಂಹರಾವ್ ಮತ್ತು ವಿತ್ತ ಸಚಿವ ಮನಮೋಹನ್ ಸಿಂಗ್ ಅವರು ದೇಶದಲ್ಲಿ ಉದಾರೀಕರಣ ಅಂದರೆ ಲಿಬರಲೈಸೇಷನ್ ನೀತಿನ ಜಾರಿಗೆ ತರ್ತಾರೆ. ಅಂದರೆ ವಿದೇಶಿ ಕಂಪ್ನಿಗಳು ಭಾರತಕ್ಕೆ ಬರೋಕ್ಕೆ ಮತ್ತು ಭಾರತೀಯ ಕಂಪ್ನಿಗಳು ವಿದೇಶದ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಇದ್ದ ಎಲ್ಲ ಗೌರ್ಮೆಂಟ್ ರೂಲ್ಸ್ಗಳನ್ನ ಸಡಿಲಗೊಳಿಸಲಾಗುತ್ತೆ. ಈ ಒಂದು ಸುವರ್ಣ ಅವಕಾಶನ ಇನ್ಫೋಸಿಸ್ ಸರಿಯಾಗಿ ಬಳಸ್ಕೊಳ್ಳುತ್ತೆ. ನಾರಾಯಣ ಮೂರ್ತಿ ಮತ್ತು ಅವ್ರ ತಂಡ ತಮ್ಮ ಪ್ರಾಮಾಣಿಕತೆ, ಕೆಲಸದ ಶಿಸ್ತು ಮತ್ತು ಕ್ವಾಲಿಟಿಯಿಂದ ಅಮೆರಿಕ ಮತ್ತು ಯುರೋಪ್ನ ದೊಡ್ಡ ಕಂಪ್ನಿಗಳ ಪ್ರಾಜೆಕ್ಟ್ ಎಲ್ಲನೂ ಒಂದೊಂದಾಗಿ ಪಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಂತರ ಇನ್ಫೋಸಿಸ್ ತನ್ನ ಹೆಡ್ ಕ್ವಾರ್ಟರ್ಸ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ತಲೆ ಎತ್ತಿದ ಇನ್ಫೋಸಿಸ್ ಕ್ಯಾಂಪಸ್ ಪ್ರಪಂಚಾದ್ಯಂತ ಇದ್ದ ಟೆಕ್ಕಿಗಳಿಗೆ ಒಂದು ಡ್ರೀಮ್ ಆಫೀಸ್ ಆಗಿ ಬದಲಾಗುತ್ತೆ. 1999ರಲ್ಲಿ ಇನ್ಫೋಸಿಸ್ ಭಾರತದ ಇತಿಹಾಸದಲ್ಲಿ ಯಾರೂ ಮಾಡದ ಸಾಧನೆ ಮಾಡುತ್ತೆ. ಅಮೆರಿಕದ ಅತಿ ದೊಡ್ಡ ಮತ್ತು ಪ್ರಖ್ಯಾತ ಶೇರ್ ಮಾರ್ಕೆಟ್ ಆದ ನಾಸ್ಡಾಕ್ನಲ್ಲಿ ಲಿಸ್ಟ್ ಆದ ಮೊದಲ ಭಾರತೀಯ ಕಂಪ್ನಿಯನ್ನು ಹೆಗ್ಗಳಿಕೆಗೆ ಇನ್ಫೋಸಿಸ್ ಪಾತ್ರ ಆಗುತ್ತೆ. ಅವತ್ತು ಸಾಫ್ಟ್ವೇರ್ ಅಂದರೆ ಏನು ಅಂತ ಕೇಳ್ತಿದ್ದ ಜಗತ್ತು ಭಾರತದ ಈ ಇನ್ಫೋಸಿಸ್ ಕಂಪ್ನಿನ ನೋಡಿ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತೆ. ಇವತ್ತು ಇನ್ಫೋಸಿಸ್ ಅಂದರೆ ಕೇವಲ ಒಂದು ಕಂಪ್ನಿ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಟರ್ನ್ ಓವರ್ ಹೊಂದಿರುವ ಪ್ರಪಂಚಾದ್ಯಂತ 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿರೋ ಭಾರತವನ್ನು IT ಹಬ್ ಆಗಿ ಬದಲಾಯಿಸಿದ ಜಾಗತಿಕ ಟೆಕ್ ದೈತ್ಯ. ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಅವತ್ತು ಬ್ಯಾಂಕ್ನವರು ಸಾಲ ಕೊಡಲ್ಲ ಅಂದಾಗ, ಕೈಯಲ್ಲಿ ಕೇವಲ 10,000 ರೂಪಾಯಿ ಇದ್ದಾಗ, ಸವಾಲುಗಳು ಎದುರಾದಾಗ ನಾರಾಯಣ ಮೂರ್ತಿ ಮತ್ತು ಅವ್ರ ತಂಡ ನಮ್ಮಿಂದ ಇದು ಆಗಲ್ಲಪ್ಪ ಅಂತ ಗಿವ್ ಅಪ್ ಮಾಡಿದರೆ ಇವತ್ತು ಇಂಥದ್ದೊಂದು ಇತಿಹಾಸ ಸೃಷ್ಟಿ ಆಗ್ತಿರಲಿಲ್ಲ. ನಿಮ್ಮ ಲೈಫ್ನಲ್ಲಿ ಯಾರಾದರೂ ನಿನ್ನ ಹತ್ರ ಹಣ ಇಲ್ಲ, ನಿನ್ನಿಂದ ಇದು ಸಾಧ್ಯ ಆಗಲ್ಲ, ನಿನ್ನ ಐಡಿಯಾ ಸರಿ ಇಲ್ಲ ಅಂತ ನಿರಾಶೆಗೊಳಿಸಿದ್ರೆ ಖಂಡಿತ ಧೈರ್ಯಗೆಡಬೇಡಿ. ಈ ಇನ್ಫೋಸಿಸ್ ಕಥೆನ ಒಮ್ಮೆ ನೆನೆಸ್ಕೊಳ್ಳಿ. ದೊಡ್ಡ ಸಾಧನೆ ಮಾಡೋದಕ್ಕೆ ನಿಮ್ಮ ಬಳಿ ಕೋಟಿ ಹಣ ಇರಬೇಕಾಗಿಲ್ಲ. ಸಾಧಿಸೇ ತೀರ್ತೀನಿ ಅನ್ನೋ ಅಚಲ ನಂಬಿಕೆ ಮತ್ತು ಕಠಿಣ ಪರಿಶ್ರಮ ಇದ್ದರೆ ಶೂನ್ಯದಿಂದನೂ ಕೂಡ ಬ್ರಹ್ಮಾಂಡನೇ ಸೃಷ್ಟಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.